ಮತ್ತೊಬ್ಬ ಹಿರಿಯ ನಾಯಕರಾದಂಥ ಮಹಾಪೌರರಾದಂಥ ಮಾಜಿ ಮಹಾಪೌರರಾದಂಥ ವೆಂಕಟೇಶ್ ಮೂರ್ತಿ ಅವರೇ, ಮಾಜಿ ಮಹಾಪೌರರಾದ ಉಪಮಹಾಪೌರರಾದ ಈ ಒಂದು ಸಭೆಯನ್ನು ಏರ್ಪಡಿಸಿರುವಂಥ ಎಲ್ ಶ್ರೀನಿವಾಸರವರೇ, ಕಾಂಗ್ರೆಸ್ ಪಕ್ಷದ 13ನೇ ಬ್ಲಾಕ್ ಅಧ್ಯಕ್ಷರಾದಂಥ ರಘುನಾಥ್ ನಾಯ್ಡುರವರೇ, ರಾಮಣ್ಣ ಅವರೇ, ಸಂಜಯ್ ಗೌಡ್ರೆ, ಪ್ರದೀಪ್ ಅವರೇ, ಗುರುಮೇಶ್ ಅವರೇ, ಮಲ್ಲೇಶ್ ಅವರೇ, ಸುರೇಶ್ ಅವರೇ, ಇಲ್ಲಿ ಬಂದಿರೋ ಎಲ್ಲ ನನ್ನ ಸಹೋದರ ಸಹೋದರಿ, ತಮಗೆಲ್ಲ ಗೊತ್ತಿದೆ ಇವತ್ತೊಂದು ವಿಶೇಷವಾದ ದಿನ. ಇವತ್ತು ಕುಮಾರಸ್ವಾಮಿ ಬಡಾವಣೆಯಿಂದ, ಕದಿರೇನಹಳ್ಳಿ ಬಡಾವಣೆಯಿಂದ ಹಾಗೂ ಕರೇಸಂದ್ರ ವಾರ್ಡಿಂದ ಅನೇಕ ಜನರು ಇವತ್ತು ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುತ್ತೆ ಎಂದರೆ ನಿಜವಾಗ್ಲೂ ಇದೊಂದು ಸಂತೋಷವಾದ ದಿನ, ಮರೆಯಲಾಗದಂಥ ದಿನ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಸೇರ್ಪಡೆಯಾಗಿರುವುದು ನಿಮ್ಮದೇ ಆದಂಥ ಒಂದು ಸ್ವಂತ ಶಕ್ತಿಗಳಿದೆ. ಈ ಶಕ್ತಿಯನ್ನು ದಯವಿಟ್ಟು ಈ ಬಾರಿ 26ನೇ ತಾರೀಕು ಸೌಮ್ಯ ರೆಡ್ಡಿ ಅವರು, ರಾಮಲಿಂಗಾರೆಡ್ಡಿ ಅವರ ಸುಪುತ್ರಿಯಾದಂಥವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬೆಂಗಳೂರು ದಕ್ಷಿಣಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. 3ನೇ ನಂಬರ್ ಅವ್ರದ್ದು ಸಂಖ್ಯೆ 3ನೇ ನಂಬರ್ಗೆ ಅತಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ನಾವು ಗೆಲ್ಸಿ ಕಳಿಸ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತಾ ಇದ್ದೇವೆ. ಇವತ್ತು ಈಗಾಗಲೇ ಅವರು ಎಂಥ ನಾಯಕರು ಅಂದ್ಬಿಟ್ಟು ಅವರು ಈಗಾಗಲೇ ಎಲ್ರಿಗೂ ತಿಳಿದಿದೆ. ಜಯನಗರದಲ್ಲಿ ಅವರು ಶಾಸಕಿಯಾಗಿದ್ದಾಗ ಎಷ್ಟು ಕೆಲಸ ಮಾಡಿದ್ದಾರೆ, ಉತ್ತಮವಾದ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ₹1 ಕೊಡ್ತೀರಾ ಕೆಲಸವನ್ನು ಮಾಡಿ ಆಕೆ ಹೊರಗಡೆ ನೀರು ಕುಡಿದೀರಾ ಇದ್ದಾರೆ ಅಂತಂದ್ರೆ ಅದು ಏಕೈಕ ವ್ಯಕ್ತಿ ಅಂದರೆ ಅದು ಸೌಮ್ಯ ರೆಡ್ಡಿ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಎಲ್ಲ ನೀವೇ ಎಲ್ಲ ನಾಯಕರುಗಳು ನಿಮ್ಮ ಒಂದು ಕೈ ಕೆಳಗೆ ಎಲ್ಲರೂ ಕೆಲಸ ಮಾಡುವಂಥ ಒಂದು ಸಂದರ್ಭ ಇವಾಗ ಬಂದಿದೆ. ಅದನ್ನು ನೀವು ಸದುಪಯೋಗಿಸ್ಕೊಂಡು ಎಲ್ಲ ಬೂತ್ಗಳಲ್ಲೂ ಕೂಡ ನಾವು ಲೀಡ್ ಕೊಡಬೇಕು ಅನ್ನೋದು ಈ ಸಾರಿ ನಮ್ಮ ಒಂದು ಬೇಡಿಕೆ ಇದೆ. ನಿಮ್ಗೆ ಗೊತ್ತಿದೆ, ಈ ಬೆಂಗಳೂರು ದಕ್ಷಿಣದಲ್ಲಿ ಸತತವಾಗಿ BJP ಅವರು ಗೆದ್ದು ಬರ್ತಾ ಇದ್ದಾರೆ. ಆದರೆ ಈ ಬಾರಿ ಆ ಥರ ಇಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಈಗಾಗಲೇ ಹೇಳಿದೆ, 64% ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಮುಂದಿದ್ದಾರೆ. ಇನ್ನೂ ಶುರುವಾಗಿಲ್ಲ. ನಾವು ಬರೀ ಇದುವರೆಗೂ ಸೇರ್ಪಡೆ ಅದು ಇದು ಮಾಡ್ಕೊಂಡಿದ್ದೇವೆ, ರೋಡ್ ಶೋ ಮಾಡಿದ್ದೇವೆ ಬಿಟ್ಟರೆ ನಾವು ಇದುವರೆಗೂ ಕ್ಯಾನ್ವಾಸನ್ನು ಶುರು ಮಾಡಿಲ್ಲ. ಇವತ್ತು ನಾಳೆಯಿಂದ ಶುರು ಮಾಡ್ತೇವೆ ಕ್ಯಾನ್ವಾಸ್ ಶುರು ಮಾಡಾದ ನಂತರ ಇನ್ನೂ ಹೆಚ್ಚಿನ ಒಂದು ಬಹುಮತದಲ್ಲಿ ನಾವು ಗೆಲ್ತೀವಿ. ಇವತ್ತೇನು 64% ಇದೆ, 63% ಇದೆ, ಅದು 70-75% ಆದರೂ ಆಶ್ಚರ್ಯ ಪಡುವಂಥ ಇದು ಇಲ್ಲ. ಇವತ್ತು ನಿಮ್ಗೆ ಗೊತ್ತಿದೆ, ಒಂದು ಹೆಣ್ಣು ಯಾವತ್ತೂ ಸರಳ ಜೀವಿಗಳು. ಇವತ್ತು ಈ 5 ಗ್ಯಾರಂಟಿ ಏನು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಕೆಳಗಿನ ವರ್ಗದವ್ರಿಗೆ ಎಲ್ಲ ಬಂದಿದೆ. ಈ 5 ಗ್ಯಾರಂಟಿಗಳಲ್ಲಿ ಬ್ರಾಹ್ಮಣರು ಕೂಡ ಸ್ವಲ್ಪ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ನಂಬಿಕೆ ಏನಂದ್ರೆ ಬ್ರಾಹ್ಮಣರು ಅಂದ್ರೆ BJPಗೆ ಓಟ್ ಕೊಡ್ತಾರೆ ಅಂತ. ಆದರೆ ಈ ಬಾರಿ ಬ್ರಾಹ್ಮಣರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತಾರೆ. ಯಾಕೆ ಅಂದ್ರೆ ₹2,000 ಆ ಮನೆಯಲ್ಲಿರುವಂತ ಮುಖ್ಯಸ್ಥರಿಗೆ ಅಕೌಂಟ್ಗೆ ಪ್ರತಿ ತಿಂಗಳು ಹೋಗ್ತಾ ಇದೆ. ಉಚಿತವಾಗಿ ಬಸ್ ಕೊಡ್ತಾ ಇದ್ದಾರೆ. 10 kg ಅಕ್ಕಿ, ಅದರಲ್ಲಿ 5 kg ಅಕ್ಕಿ, 5 kg ದುಡ್ಡು ಕೊಡ್ತಾ ಇದ್ದಾರೆ. 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಮತ್ತೆ ಮಕ್ಕಳು ಇವತ್ತು ಓದ್ಬಿಟ್ಟು ವಿದ್ಯಾಭ್ಯಾಸ ಮಾಡಿ ಕೆಲಸ ಕಾರ್ಯ ಸಿಗ್ತಾ ಇರುವಂತವ್ರಿಗೆ ₹3,000 ಗ್ರಾಜುಯೇಟ್ಗಳಿಗೆ, ₹1,500 ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ಬಿಟ್ಟು ಈಗ ಕೇಂದ್ರ ಸರ್ಕಾರದಲ್ಲಿ ನನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ನೀವೆಲ್ಲ ಆಶೀರ್ವಾದ ಮಾಡ್ತಂದ್ರೆ ₹1,00,000 ಪ್ರತಿ ವರ್ಷ ಆ ಮನೆಯ ಗೃಹಿಣಿ ಯಾರು ಈ ಮುಖ್ಯಸ್ಥರಿರ್ತಾರೆ ಅವ್ರ ಅಕೌಂಟ್ಗೆ ಹಾಕ್ತೇವೆ ಅಂದ್ಬಿಟ್ಟು ಘೋಷಣೆ ಕೂಡ ಮಾಡಿದ್ದಾರೆ. ಸೊ ಇವೆಲ್ಲ ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ಸೇರ್ಪಡೆಯಾಗಿದ್ದಾರೆ, ಈ ಭಾಗದಲ್ಲಿ ಶಕ್ತಿ ಬಂದಿದೆ ಏನು? ಈಗ ಭಾಳ ಹಿಂದೆಯೇ ಪ್ರಸಾದ್ ಬಾಬು ಅವರು ಮತ್ತು ಎಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಭಾಳ ಜನ ಮಾಜಿ ಕಾರ್ಪೊರೇಟ್ಗಳು, ಬೇರೆ ಬೇರೆ ವಾರ್ಡ್ಗಳ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಾಗಲೇ ಬಲ ಬಂತು. ಈಗ ಬೇರೆ ಬೇರೆ ವಾರ್ಡ್ಗಳ ಅನೇಕ ನೂರಾರು ಜನ ಮುಖಂಡರುಗಳು, ಕಾರ್ಯಕರ್ತರು BJP ಮತ್ತು JDS ಅವರದ್ದು ಕಾಂಗ್ರೆಸ್ ಪಕ್ಷವನ್ನು ಚುನಾವಣೆ ಸಂದರ್ಭದಲ್ಲಿ ಸೇರಿಕೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಬಲ ಬಂದಿದೆ. ಹಿಂದೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಿತ್ತು, ಈ ಬಾರಿ ಹಿನ್ನಡೆ ಆಗೋದಿಲ್ಲ. BJPಗಿಂತಲೂ ಹೆಚ್ಚು ಮತಗಳು ಈ ಬಾರಿ ಪದ್ಮನಾಭ ನಗರದಲ್ಲಿ ಬರುತ್ತೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ಕಾಂಗ್ರೆಸ್ ಪಕ್ಷ ಜಾರಿ ಮಾಡಿದಂತಹ ಗ್ಯಾರಂಟಿಗಳನ್ನ BJP ಟೀಕೆ ಮಾಡೋ ಮರದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನೋ ಮಾತು ಕೇಳ್ತಾರೆ. ಯಾರೂ ದಾರಿ ತಪ್ಪಿಲ್ಲ. ಅವ್ರು ಯಾಕೆ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ.
ಹೆಣ್ಮಕ್ಳಿಗೆ ಇದರಿಂದ ಕಾರ್ಯಕ್ರಮಗಳಿಂದ ಒಳ್ಳೆಯದಾಗಿದೆ ಹೊರತು ಕೆಟ್ಟದ್ದಂತೂ ಏನೂ ಆಗಿಲ್ಲ ಅಲ್ವಾ. ಒಂದು ಕಡೆ ಬೆಲೆ ಏರಿಕೆ, ನಿರುದ್ಯೋಗ, ಇಂಥ ಸಂದರ್ಭದಲ್ಲಿ ಮತ್ತು ಆದಾಯ ಜಾಸ್ತಿ ಆಗಿಲ್ಲ, ಜನರದ್ದು ಖರ್ಚುಗಳು ಜಾಸ್ತಿ ಆಯಿತು. ಇಂಥ ಸಂದರ್ಭದಲ್ಲಿ ಉಚಿತವಾಗಿ ಬಸ್ಸು ಪ್ರಯಾಣ ಪ್ರತಿದಿನ 25 ಲಕ್ಷ ಜನ ಹೆಚ್ಚಾಗಿ ಇವತ್ತು ಪ್ರಯಾಣ ಮಾಡ್ತಾಯಿದ್ದಾರೆ. ಮತ್ತು ನಡ್ಕೊಂಡು ಹೋಗ್ತಿದ್ದವರೆಲ್ಲ ಬಸ್ ಹೋಗ್ತಾ ಇದ್ದಾರೆ. ಗೃಹಲಕ್ಷ್ಮಿ ಬೆಲೆ ಏರಿಕೆಯಿಂದ ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ವಿದ್ಯುತ್ತು ಬಿಲ್ ಫ್ರೀ ಮಾಡಿರ್ತಕ್ಕಂಥದ್ದು 200 ಯೂನಿಟ್ವರೆಗೆ. ಮತ್ತು ರೇಷನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ, ಬದಲಿಗೆ ನಾವು ಅವರಿಗೆ ಕ್ಯಾಶ್ ಮುಖ ಎಲ್ಲೂ ಕೂಡ 1 ಪೈಸಾ ಝೀರೋ ಕರಪ್ಷನ್ ಇಲ್ಲದೆ ಅದೆಲ್ಲ ಕೂಡ ಅವ್ರಿಗೆ ತಲುಪ್ತಾ ಇದೆ. ಅದರಿಂದ ಅವ್ರಿಗೆ ಅವರ ಆದಾಯಕ್ಕೆ ಇದು ಸ್ವಲ್ಪ ಸೇರ್ಪಡೆಯಾಗಿದ್ದು ಅವರು ಸ್ವಲ್ಪ ಸಹಾಯ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇರೆ ಸಾಲಗಳೆಲ್ಲ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಜನಜೀವನ ಹಿಂದೆ ಇದ್ದಿದ್ದಕ್ಕಿಂತಲೂ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ದೇಶದ ಜನತೆ ಮೇಲೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ ಅನ್ನೋ ಒಂದು ಮಾತಿದೆ ಸರ್. ಆದರೆ ನಾವು ಅಭಿವೃದ್ಧಿ ಅಂತ ಹೇಳ್ತಾರೆ, ಅಭಿವೃದ್ಧಿ ಶೂನ್ಯ ಅಂತಾರೆ. ಏನು ಅಭಿವೃದ್ಧಿ ದೊಡ್ಡದಾಗಿದೆ. ಅದಾನಿ ಅಂಬಾನಿ ಥರದವ್ರದ್ದು ದೊಡ್ಡವ್ರದ್ದು ಅಭಿವೃದ್ಧಿನೂ ಆಯಿತು. ಲಕ್ಷಗಟ್ಟಲೆ ಕೋಟಿಗಳು ಸಾಲ ಕೂಡ ಮನ್ನಾ ಮಾಡಿದ್ದಾರೆ ದೊಡ್ಡವ್ರದ್ದು. ಮತ್ತು ಅತಿ ಹೆಚ್ಚು ಸಾಲ 130 ಲಕ್ಷ ಹೊಸ ಸಾಲವನ್ನು ನರೇಂದ್ರ ಮೋದಿಯವರು ಮಾಡಿರೋದು ಸತ್ಯ. ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಸಾಲ ಮಾಡಿದ್ದು 54 ಲಕ್ಷ. ಇವರೊಬ್ಬರೇ 130 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಮುಂದಕ್ಕೆ ಏನಾದರೂ ಬಹುಮಾನ ಕೊಡಬೇಕಾಗುತ್ತೆ.